ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳು PUCದ ಯಾವುದೇ ಆದಂತಹ ಒಂದು ಕ್ವಶನ್ ಪೇಪರು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೀವು ಮಿಸ್ ಮಾಡ್ಕೊಂಡಿದ್ರೆ ಅದನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ವೆಬ್ಸೈಟ್ ಲಿಂಕ್ನ ಮುಖಾಂತರ exam.karnataka.gov.in/model QP 2025 ಇದು ಈ ಒಂದು ಲಿಂಕ್ ಮೇಲೆ ಈ ಒಂದು ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಹೇಳಿ ಇಲ್ಲಿ ಬಂದು ದ್ವಿತೀಯ PUC 2025ರ ಮಾದರಿ ಪ್ರಶ್ನೆಗಳಿಗೆ ಬಗ್ಗೆ ಸುತ್ತೋಲೆಯನ್ನು ಕೊಟ್ಟಿರ್ತಾರೆ. ಏನೆಲ್ಲ ನಿಮಗೆ ಕೊಟ್ಟಿರ್ತಾರಲ್ಲ ಕ್ವಶನ್ ಪೇಪರು, ಮಾಡೆಲ್ ಕ್ವಶನ್ ಪೇಪರು, ಎಲ್ಲ ಸಬ್ಜೆಕ್ಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳು, ಲ್ಯಾಂಗ್ವೇಜ್ ಕೂಡ ಎಲ್ಲ ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆರ್ಟ್ಸ್, ಸೈನ್ಸ್, ಕಾಮರ್ಸು ಈ ಮೂರು ಬರುವಂತಹ ಕಾಂಬಿನೇಷನಲ್ಲಿರುವಂತಹ ಎಲ್ಲ ಸಬ್ಜೆಕ್ಟ್ಗಳು ಮತ್ತು ಎಲ್ಲ ಕ್ವಶನ್ ಪೇಪರು, ಬ್ಲೂ ಪ್ರಿಂಟ್ ಫಾರ್ ಮಾಡೆಲ್ ಕ್ವಶನ್ ಪೇಪರು ಸಬ್ಜೆಕ್ಟ್ ವೈಸ್ ಆಗಿರ್ಬೋದು, ಹಾಗೆ ಸಬ್ಜೆಕ್ಟ್ ವೈಸು ಮಾಡೆಲ್ ಕ್ವಶನ್ ಪೇಪರು, ಹಾಗೆ ಸಬ್ಜೆಕ್ಟ್ ವೈಡ್ ಬ್ಲೂ ಪ್ರಿಂಟ್ ಫಾರ್ ಮಾಡೆಲ್ ಕ್ವಶನ್ ಪೇಪರು, ಸಬ್ಜೆಕ್ಟ್ ವೈಸ್ ಮಾಡೆಲ್ ಕ್ವಶನ್ ಪೇಪರ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬಂದು ಡೌನ್ಲೋಡನ್ನು ಇದ್ರ ಮೇಲೆ ನೀವು ಫಾರ್ ಎಕ್ಸಾಂಪಲ್ ನಾನು ಅಕೌಂಟೆನ್ಸಿನ ಕ್ಲಿಕ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಅಕೌಂಟೆನ್ಸಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ. ಇದು WPS ಆಫೀಸಲ್ಲಿ ನಿಮಗಿದು ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಓಪನ್ ಮಾಡಿ ಕೂಡ ನೋಡ್ಬೋದು. WPS ಆಫೀಸನ್ನು ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಯಾವ ಕ್ವಶನ್ ಪೇಪರನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಆ ಒಂದು ಕ್ವಶನ್ ಪೇಪರ್ ಎಲ್ಲ ಕೂಡ ನಿಮ್ಗೆ ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಆನ್ಸರ್ ಇರೋದಿಲ್ಲ, ಕ್ವಶನ್ ಪೇಪರ್ ಮಾತ್ರನೇ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ನೀವು ಯಾವುದೇ ಆನ್ಸರನ್ನು ನೀವು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಇರುವಂತಹ ಏನು ಸಿಲೆಬಸ್ ವೈಸ್ ಸಬ್ಜೆಕ್ಟ್ ವೈಸಲ್ಲಿ ಇರುವಂತಹ ಬುಕ್ಕಲ್ಲೇ ನೀವು ರೆಫರ್ ಮಾಡಬೇಕು. ನಾನು ಗೂಗಲ್ ಈ ರೀತಿಯಾಗಿ ಇಂಟರ್ನೆಟ್ ಮುಖಾಂತರ ನಾನು ಗೂಗಲ್ ಮಾಡಿ ಆನ್ಸರ್ ಮಾಡ್ತೀನಿ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಆನ್ಸರ್ ಕರೆಕ್ಟೇ ಇದ್ದರೂ ಕೂಡ ಅದು ಸಿಲೆಬಸ್ ವೈಸಲ್ಲಿ ಇರುವಂತಹ ಕಂಟೆಂಟ್ ಇರೋದಿಲ್ಲ. ಅದರಿಂದ ನೀವು ಸಿಲೆಬಸ್ಸಲ್ಲಿ ಏನಿದೆ ಮತ್ತು ನಿಮ್ಮ ಬುಕ್ ನೋಟಲ್ಲಿ ಏನಿದೆ ಅದನ್ನೇ ನೀವು ಬರಿಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಎಲ್ಲ ರೀತಿಯಾದ ಕ್ವಶನ್ ಪೇಪರ್ ಹಾಗೆ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ನೀವಿಲ್ಲಿ ಆನ್ಸರನ್ನು ನೀವಿಲ್ಲಿ ಪಡ್ಕೋಬೋದಾಗುತ್ತೆ. ಕ್ವಶನ್ ಪೇಪರು, ಟೈಮಿಂಗ್ಸ್, ಅವರ್ಸು, ಕ್ವಶನ್ ಪೇಪರ್ಗೆ ಯಾವ ರೀತಿ ಆನ್ಸರ್ ಮಾಡೋದು ಅನ್ನೋದು ಎಲ್ಲನೂ ನೀವಿಲ್ಲಿ ತಿಳ್ಕೊಬೋದು. ಇನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ ರೀತಿಯಾಗಿ ನಿಮ್ಮ ಒಂದು ಕ್ವಶನ್ ಪೇಪರ್ ಏನಾದರೂ ಮಿಸ್ ಆಗಿದ್ದರೆ ನೀವಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.